ಆತ್ಮೇರೆ ಇಂಪನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೆಸುವಿನ ಎಲೆಯ ಪತ್ರೊಡೆಯನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ಎರಡು ಬಗೆಯಲ್ಲಿ ಮಾಡ್ತಾಯಿದ್ದೀನಿ. ವಿಶೇಷ ಏನಿಲ್ಲ, ಮಸಾಲೆ ಎಲ್ಲ ಅದೇ ಹಾಕುವಂಥದ್ದು. ಮಾಡುವಂಥ ವಿಧಾನ ಮಾತ್ರ ಎರಡು ಬಗೆಯಲ್ಲಿ ಮಾಡುವಂಥದ್ದು. ಈ ಕೆಸುವಿನ ಎಲೆಯನ್ನು ಸ್ವಚ್ಛಗೊಳಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕೆಸುವಿನ ಎಲೆಯಲ್ಲಿ ಅನೇಕ ಪೋಷಕಾಂಶಗಳಿದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಅಲರ್ಜಿ ಸಮಸ್ಯೆ ಇದ್ದವರಿಗೆ ಕೂಡ ಇದು ತಿನ್ನೋದ್ರಿಂದಾಗಿ ಅಲರ್ಜಿ ಸಮಸ್ಯೆ ವಾಸಿಯಾಗತ್ತಂತೆ. ಹಾಗೆ ನಾನು ಅಕ್ಕಿಯನ್ನು ನೆನೆ ಹಾಕಿದ್ದೆ. ಉದ್ದಿನಬೇಳೆ ಎಲ್ಲ ಏನು ಹಾಕಿಲ್ಲ, ಬರೀ ಅಕ್ಕಿಯನ್ನು ನೆನೆ ಹಾಕಿ ಅದಕ್ಕೇ ಕೊತ್ತಂಬರಿ ಬೀಜ, ಜೀರಿಗೆ, ಮೆಣಸು ಮತ್ತು ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕೆ ಅಂದರೆ ಕೆಸುವಿನ ಎಲೆಯೆಲ್ಲ ಕಡ್ತ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕುವಂಥದ್ದು. ಈಗ ನೋಡಿ ಪತ್ರೊಡೆಯ ಮಸಾಲೆ ರೆಡಿಯಾಗಿದೆ. ಈಗ ಒಂದೊಂದು ಎಲೆಗೆ ಈ ಮಸಾಲೆಯನ್ನು ಹಾಕಿ ಸವರುವಂಥದ್ದು. ಆಮೇಲೆ ಪುಸ್ತಕದ ಥರ ಮಡಚಿ ಇದನ್ನು ಬೇಯಕ್ಕೆ ಇಡುವಂಥದ್ದು. ಪದರ ಪದರವಾಗಿ ಬರುತ್ತೆ. ನೋಡಿ ಮಸಾಲೆಯನ್ನು ಎಲ್ಲ ಎಲೆಗೆ ಎಲ್ಲ ಕಡೆ ಸವರುವಂಥದ್ದು. ಖಾರ, ಉಪ್ಪು, ಹುಳಿ, ಸಿಹಿ ಎಲ್ಲ ಸಮನಾಗಿ ಇದ್ದರೆ ಪತ್ರೊಡೆ ತುಂಬ ಚೆನ್ನಾಗತ್ತೆ. ಒಂದು ಎಲೆಗೆ ಸವರಿ ಆದಮೇಲೆ ಅದರ ಮೇಲೇ ಪುನಃ ಒಂದು ಎಲೆಯನ್ನು ಇಡುವಂಥದ್ದು. ನೋಡಿ ಹೀಗೆ ಸವರುವಂಥದ್ದು. ಆರೋಗ್ಯಕ್ಕೆ ಪತ್ರೊಡೆ ಕೆಸುವಿನ ಎಲೆ ತುಂಬ ಉಪಯುಕ್ತವಾಗಿದೆ. ನೋಡಿ ಈ ಥರ ಸುತ್ತ ಮಸಾಲೆಯನ್ನು ಸವರೋದು ತುಂಬ ಚೆನ್ನಾಗತ್ತೆ. ಹೀಗೆ ಮಡಚಿ ಇಡುವಂಥದ್ದು. ಮಳೆಗಾಲದ ಸಮಯದಲ್ಲಿ ಕೆಸುವಿನ ಎಲೆಯನ್ನು ಆದಷ್ಟು ಆಹಾರದಲ್ಲಿ ಉಪಯೋಗಿಸ್ತಾರೆ. ಈ ಕೆಸುವಿನ ಗೆಡ್ಡೆಯನ್ನು ಕೂಡ ಉಪಯೋಗಿಸ್ತಾರೆ. ಆಮೇಲೆ ಕೆಸುವಿನ ಎಲೆಯಿಂದ ಪಲ್ಯ ಮಾಡ್ತಾರೆ. ಹಾಗೆ ಕೆಸುವಿನ ದಂಟಿನಿಂದ ಪಲ್ಯ ಮಾಡ್ತಾರೆ. ಇನ್ನೊಂದು ಎಲೆಗೆ ಹೀಗೆ ಮಾಡಿಕೊಳ್ಳುವ. ಕೆಸುವಿನ ದಂಟಿನಿಂದ ಸಾಸಿವೆ ಅಂಥೇಳಿ ಮಾಡ್ತಾರೆ. ತುಂಬ ಚೆನ್ನಾಗುತ್ತೆ ಅಡುಗೆಗೆ. ಕೆಸುವಿನ ಎಲೆಯಲ್ಲಿ ಬಗೆ ಬಗೆಯಾದ ತಿಂಡಿಗಳನ್ನು ಮಾಡ್ಬೋದು. ಹಾಗೆ ಈ ಮಸಾಲೆಗೇ ಕೆಸುವಿನ ಎಲೆಯನ್ನು ಹಚ್ಚಿ ಹಾಕಿ ದೋಸೆ ಕೂಡ ಮಾಡಲಿಕ್ಕಾಗತ್ತೆ. ನೋಡಿ ಒಂದು ರೀತಿಯಲ್ಲಿ ಇದು ಪತ್ರೊಡೆನ ಮಾಡೋದು. ಹೀಗೆ ಎಲೆಗೆ ಸವರಿ ಎಲ್ಲ ಮಸಾಲೆಯನ್ನು ಸವರ್ಕೊಳ್ಬೇಕು. ಆಮೇಲೆ ಇದನ್ನು ಹೀಗೆ ಮಡಚಿ ಬೇಯಕ್ಕೆ ಇಡುವಂಥದ್ದು. ಹಾಗೆ ಸ್ವಲ್ಪ ಮಸಾಲೆಯನ್ನು ಉಳಿಸಿದ್ದೀನಿ. ಉಳಿದಂಥ ಪತ್ರೊಡೆಯ ಎಲೆಗಳು ಅಂದರೆ ಕೆಸುವಿನ ಎಲೆಯನ್ನು ಸಣ್ಣದಾಗಿ ಹಚ್ಚಿಕೊಂಡು, ನೋಡಿ ಸಣ್ಣದಾಗಿ ಕೆಸುವಿನ ಎಲೆಗಳನ್ನು ಹಚ್ಚಿಕೊಂಡಾಗಿದೆ. ಆ ಮಸಾಲೆಗೇ ಹಾಕುವಂಥದ್ದು. ಆ ಮಸಾಲೆ ಮಿಕ್ಸ್ ಆಗುವ ಹಾಗೆ ಅದನ್ನು ಕಲಿಸ್ಕೊಳ್ಬೇಕು. ನೋಡಿ ಮಿಕ್ಸ್ ಆಗಿದೆ. ಈಗ ಇದನ್ನೇ ಬಾಳೆ ಎಲೆಯಲ್ಲಿಟ್ಟು ಬೇಯಕ್ಕೆ ಇಡೋದು. ಬೆಳಗಿನ ತಿಂಡಿಗೆ, ಸಾಯಂಕಾಲದ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೊಮ್ಮೆ ಆದರೂ ಕೆಸುವಿನ ಎಲೆನ ತಿನ್ನಬೇಕು ಅನ್ನೋದು ಹಿಂದಿನಿಂದ ಬಂದಿರುವಂಥ ವಾಡಿಕೆ. ಹಾಗೆ ಕೆಲವರು ಮಾಡ್ತಾರೆ. ಕೆಸುವಿನ ಎಲೆಯ ಪರಿಚಯ ಇರಬೇಕು ಅಷ್ಟೇ. ಯಾವುದು ಕೆಸುವಿನ ಎಲೆ ಆಗುತ್ತೆ, ಯಾವುದು ಆಗೋದಿಲ್ಲ ಅನ್ನುವಂಥದ್ದು. ಅಂದರೆ ಸ್ವಲ್ಪ ಜಾಸ್ತಿ ಕಡ್ತ ಆಗುವಂಥದ್ದಿದ್ದರೆ ಅದಕ್ಕೆ ಹುಣಸೆ ಹಣ್ಣನ್ನು ಜಾಸ್ತಿ ಆಗಿಟ್ಟರೆ ಆಯಿತು. ನೋಡಿ ಎರಡು ಪತ್ರೊಡೆ ಇದೆಯಲ್ಲ, ಎರಡು ಥರದ್ದು, ಅದನ್ನು ಬೇಯಕ್ಕೆ ಇಡುವ. ಒಂದು 1/4 ಗಂಟೆಯಲ್ಲಿ ಇದು ಬೇಯುತ್ತೆ. ಈ ಕೆಸುವಿನ ಎಲೆ ಜೀರ್ಣಕ್ರಿಯೆಗೆ ಕೂಡ ತುಂಬ ಒಳ್ಳೆಯದು. ನೋಡಿ ಮಡಚಿ ಇಟ್ಟಿದ್ವಲ್ಲ ಪದರ ಪದರವಾಗಿ, ಅದು ಇದು ನೋಡಿ ಹೀಗೆ ಆಗಿದೆ. ಮತ್ತು ಮಸಾಲೆಗೆ ಕೆಸುವಿನ ಎಲೆಗಳನ್ನು ಹಾಕಿ ಕಲಸಿ ಇಟ್ಟಿದ್ವಲ್ಲ ಪತ್ರೊಡೆ, ಅದು ಇದು. ಇದಕ್ಕೆ ಒಗ್ಗರಣೆಯನ್ನು ಕೊಡುವ. ಈಗ ಇದನ್ನು ಮಾತ್ರ ಈಗ ಕಟ್ ಮಾಡಿ ಇಡುವ. ಯಾವುದು ಪದರ ಪದರ ಬಂದಿರುವಂಥದ್ದಿದೆಯಲ್ಲ, ಇದಕ್ಕೆ ಪತ್ರೊಡೆ ಇದೆಯಲ್ಲ, ಅದನ್ನು ಕಟ್ ಮಾಡಿ ಇಡುವ. ಹೀಗೇ ತಿನ್ಬೋದು. ಕೊಬ್ಬರಿ ಹಾಕ್ಕೊಂಡು ಹೀಗೇ ತಿನ್ಬೋದು. ಒಗ್ಗರಣೆ ಕೂಡ ಹಾಕ್ಬೋದು. ನಾನು ಇದಕ್ಕೆ ಒಗ್ಗರಣೆ ಹಾಕಿದ್ದೆ. ತುಂಬ ಚೆನ್ನಾಗತ್ತೆ.
ನೋಡಿ, ಇದನ್ನೀಗ ಪೀಸ್ ಮಾಡಿಕೊಳ್ಳುವ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಒಗ್ಗರಣೆ ಬೇಕು ಎಲ್ಲ ಏನಿಲ್ಲ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ಬೋದು. ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದ್ದರೆ ಏನು ಕಡಿತ ಆಗೋದಿಲ್ಲ. ಹುಳಿ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಆಯಿತು. ನೋಡಿ, ವಿಟಮಿನ್ ಎ ಕೂಡ ಇದರಲ್ಲಿ ಇದೆ, ಪತ್ರೊಡೆ ಎಲೆಯಲ್ಲಿ, ಕೆಸುವಿನ ಎಲೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಹಾಗೆ ಇದು ಇದೆಯಲ್ಲ, ಇನ್ನೊಂದು ಪತ್ರೊಡೆ ಇದೆಯಲ್ಲ, ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕೈಯಲ್ಲೇ ಹೀಗೆ ತುಂಡು ಮಾಡಿಕೊಂಡ್ರೆ ಆಯಿತು. ವಿಶೇಷತೆ ಏನಿಲ್ಲ, ಅದನ್ನು ಹಾಗೆ ತಿನ್ಬೋದು, ಇದನ್ನು ಒಗ್ಗರಣೆ ಹಾಕಿ ತಿನ್ಬೋದು ಅಂಥೇಳಿ. ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಪೀಸ್ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕುವ. ಮಾಮೂಲಿ ಒಗ್ಗರಣೆಗೆ ಗೊತ್ತಿರೋ ಹಾಗೆಯೇ ಒಣಮೆಣಸು, ಉದ್ದಿನಬೇಳೆ, ಸಾಸಿವೆ. ಇದಕ್ಕೆ ಕರಿಬೇವು ಬೇಕಂತೇನಿಲ್ಲ, ಯಾಕಂದರೆ ಇದು ಸೊಪ್ಪಿದ್ದೇ ಇರೋದ್ರಿಂದಾಗಿ ಕರಿಬೇವು ಅಗತ್ಯ ಇಲ್ಲ. ಹಾಕಿದ್ರೆ ಹಾಕ್ಬೋದು. ಸ್ವಲ್ಪ ಅರಿಶಿನ ಹಾಕಿಕೊಳ್ಳುವ. ಆಮೇಲೆ ಪತ್ರೊಡೆ ಬಿಡಿಸಿಟ್ಟಿದ್ವಲ್ಲ, ಸಣ್ಣ ಸಣ್ಣದಾಗಿ ಮಾಡಿಟ್ಕೊಂಡಿದ್ವಲ್ಲ ತುಂಡು, ಅದನ್ನು ಅದಕ್ಕೆ ಹಾಕುವಂಥದ್ದು. ಕೆಸುವಿನ ಎಲೆಯ ಪತ್ರೊಡೆ ಸಿದ್ಧವಾಗ್ತಾ ಇದೆ ನೋಡಿ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಬೇಕಿದ್ದವರು ಕಾಯಿ ತುರಿಯನ್ನು ಹಾಕ್ಕೊಳ್ಬೋದು. ಎಲ್ಲ ಸೊಪ್ಪುಗಳಲ್ಲಿಯೂ ಕೂಡ ಅಂಶಗಳು ಇದ್ದೇ ಇದೆ. ಇದರಲ್ಲೂ ಕೂಡ ಹಾಗೆ ವಿಟಮಿನ್ ಎ ಕೂಡ ಇದೆ ಇದರಲ್ಲಿ. ತುಂಬ ಚೆನ್ನಾಗತ್ತೆ ಪತ್ರೊಡೆ. 2 ರೀತಿಯ ಪತ್ರೊಡೆ ಸಿದ್ಧವಾಗಿದೆ. ನೀವು ಪ್ರಯತ್ನಿಸಿ. ಧನ್ಯವಾದಗಳು.